ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಅಹಮದಾಬಾದ್ನಲ್ಲಿ ನಡೆದಿದ್ದಂತಹ ಏರ್ ಇಂಡಿಯಾ ವಿಮಾನ ದುರಂತ, ಭಾರತದಲ್ಲಿ ನಡೆದಿದ್ದಂತಹ ಕಳೆದ ವರ್ಷದ ಬಹಳ ದೊಡ್ಡ ಟ್ರಾಜಡಿ. 260 ಜನರ ಜೀವ ಹೋಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಆಘಾತಕಾರಿ ಮಾಹಿತಿ ಏನು ಅಂದ್ರೆ, ಏರ್ ಇಂಡಿಯಾ ವಿಮಾನ ದುರಂತ ಉದ್ದೇಶಪೂರ್ವಕವಾಗಿ ಆಗಿದ್ದು. ಏರ್ಕ್ರಾಫ್ಟ್ ಆಕ್ಸಿಡೆಂಟಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ತನಿಖೆಯಲ್ಲಿ ಈ ಆಘಾತಕಾರಿ ಮಾಹಿತಿ ಬಯಲಾಗಿದೆ. 2025ರಲ್ಲಿ ಅಹಮದಾಬಾದ್ನಲ್ಲಿ ನಡೆದಿದ್ದಂತಹ ದುರಂತ ಇದು. ಜೂನ್ 12ನೇ ತಾರೀಕು ಆವತ್ತು ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣದಲ್ಲಿ ವಿಮಾನ ಪತನ ಆಗಿತ್ತು. ಪತನ ಆಗ್ತಾ ಇದ್ದ ಹಾಗೆ ವಿಮಾನದೊಳಗಿದ್ದಂತಹ ಪ್ರಯಾಣಿಕರು ಸೇರಿದಂತೆ ಆ ಕೆಳಭಾಗದಲ್ಲಿ ಅದೊಂದು ಕಾಲೇಜಿನ ಹಾಸ್ಟೆಲ್ ಮೇಲೆ ಹೋಗ್ಬೀಳುತ್ತೆ, ಒಂದು ಅಂಗಡಿ ಮೇಲೆ ಹೋಗ್ಬೀಳುತ್ತೆ. ನಡ್ಕೊಂಡು ಹೋಗ್ತಾ ಇದ್ದವರು ಎಲ್ಲಾ ಸೇರಿ ಒಟ್ಟು 260 ಜನ ಜೀವ ಕಳ್ಕೊಂಡಿದ್ರು ಆ ದುರಂತದಲ್ಲಿ. ಬೋಯಿಂಗ್ 787 ಡ್ರೀಮ್ ಲೈನರ್ ದುರಂತಕ್ಕೀಡಾದಂತಹ ವಿಮಾನ. ಆಗಾದಂತಹ ಚರ್ಚೆ ಏನು? ಮೊದಲಿಗೆ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಆಗಿರಬಹುದಾ ಅನ್ನುವಂಥ ಅನುಮಾನ ಕಾಡಿತ್ತು, ಅಥವಾ ಹ್ಯೂಮನ್ ಎರರ್ ಆಗಿರಬಹುದಾ ಅನ್ನುವಂಥ ಪ್ರಶ್ನೆ ಇತ್ತು. ಆದ್ರೆ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತಹ ಆಘಾತಕಾರಿ ಮಾಹಿತಿ ಏನು ಅಂದ್ರೆ, ಇದು ನಾರ್ಮಲ್ ಹ್ಯೂಮನ್ ಎರರೂ ಅಲ್ಲ, ಅಥವಾ ಟೆಕ್ನಿಕಲ್ ಗ್ಲಿಚಸ್ಸು ಏನೂ ಆಗಿಲ್ಲ. ಉದ್ದೇಶಪೂರ್ವಕವಾಗಿ ಈ ಒಂದು ದುರಂತವನ್ನ ನಡೆಸಲಾಗಿದೆ. ಬೇಕು ಅಂತಾನೆ ಈ ದುರಂತ ಸಂಭವಿಸುವುದಕ್ಕೆ ಕಾರಣರಾಗಿದ್ದಾರೆ ವಿಮಾನದ ಪೈಲಟ್ ಅನ್ನುವಂಥ ಆಘಾತಕಾರಿ ಮಾಹಿತಿ ಹೊರಗಡೆ ಬಂದಿದೆ. ಕಳೆದ ಜುಲೈನಲ್ಲೇ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಅನ್ನ AAIB ರಿಲೀಸ್ ಮಾಡಿರುತ್ತೆ. ಈಗ ಫೈನಲ್ ರಿಪೋರ್ಟ್ ರೆಡಿ ಆಗ್ತಾ ಇದೆ. ಆ ಫೈನಲ್ ರಿಪೋರ್ಟ್ ಸಲ್ಲಿಕೆ ಆಗುವುದಕ್ಕೂ ಮುಂಚೆ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರಗಳು ಆಘಾತಕ್ಕೆ ಕಾರಣ ಆಗಿದ್ದಾವೆ. ವಿಮಾನದಲ್ಲಿದ್ದು 2 ಪೈಲಟ್ಗಳು. ಒಬ್ಬ ಮೇನ್ ಪೈಲಟ್ ಆಗಿದ್ದು ಸುಮಿತ್ ಸಬರ್ವಾಲ್, ಮತ್ತೊಬ್ರು ಕೋ ಪೈಲಟ್ ಕ್ಲೈವ್ ಕುಂದರ್, ಕರ್ನಾಟಕದ ಮಂಗಳೂರು ಮೂಲದ ಕ್ಲೈವ್ ಕುಂದರ್. ಆದ್ರೆ ಸುಮಿತ್ ಸಬರ್ವಾಲ್ ವಿರುದ್ಧ ಈಗ ಅನುಮಾನ ಮೂಡ್ತಾ ಇದೆ. ಆತ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣದಲ್ಲಿ ವಿಮಾನದ ಎಂಜಿನ್ ಫ್ಯೂಯಲ್ ಏನಿರುತ್ತೆ ಆ ಸ್ವಿಚ್ ಅನ್ನ ಉದ್ದೇಶಪೂರ್ವಕವಾಗಿ, ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ಉದ್ದೇಶಪೂರ್ವಕವಾಗಿ ಆತ ಆಫ್ ಮಾಡಿದ್ದಾನೆ. ಆಫ್ ಮಾಡಿದಂತಹ ಕಾರಣಕ್ಕಾಗಿನೇ ಈ ದುರಂತ ಸಂಭವಿಸಿತು ಅನ್ನುವಂತಹ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಫೈನಲ್ ರಿಪೋರ್ಟ್ ಸಲ್ಲಿಕೆಯಾಗಿಲ್ಲ, ಆದರೆ ಇದರ ಮಧ್ಯೆ ವಿದೇಶಿ ಮಾಧ್ಯಮಗಳು ಈ ಬಗ್ಗೆ ವರದಿಯನ್ನ ಮಾಡಿದ್ದಾವೆ. AAIB ತನಿಖೆಯಲ್ಲಿ ಈ ವಿಚಾರ ಬಹಿರಂಗವಾಗಿದೆ ಅನ್ನುವಂಥ ಆಘಾತಕಾರಿ ಮಾಹಿತಿಯನ್ನ ನೀಡುತ್ತಿದ್ದಾವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಿಜಕ್ಕೂ ಆಘಾತಕಾರಿ ರಿಪೋರ್ಟ್ ನಲ್ಲಿ ಬೆಳಕಿಗೆ ಬಂದಿರುವಂತಹ ಮಾಹಿತಿ, ಅವತ್ತು ಸತ್ತಿದ್ ಒಬ್ರಲ್ಲ ಇಬ್ರಲ್ಲ 260 ಜನ. ಏನಾದ್ರೂ ಮೆಕ್ಯಾನಿಕಲ್ ಎರರ್ ಆಗಿರಬಹುದು, ಟೆಕ್ನಿಕಲ್ ಎರರ್ ಆಗಿರಬಹುದು ಅನ್ನುವಂತಹ ಚರ್ಚೆಗಳಿತ್ತು. ಆದ್ರೆ ಇಡೀ ದುರಂತಕ್ಕೆ ಕಾರಣ ಆಗಿದ್ದು ಉದ್ದೇಶಪೂರ್ವಕವಾಗಿ ನಡೆಸಿದಂತಹ ಆ ಒಂದು ಆಕ್ಟ್ ಅನ್ನುವುದನ್ನ ರಿಪೋರ್ಟ್ ಹೇಳ್ತಾ ಇದೆ. ಡೀಟೇಲ್ ಆಗಿ ವಿವರಗಳನ್ನ ನೀಡೋದಾದ್ರೆ ಚಂದ್ರಮೋಹನ್. ಹೌದು ವಿದ್ಯಾಶ್ರೀ, ಕಳೆದ ವರ್ಷದ ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದಂತ ಕೆಲವೇ ಸೆಕೆಂಡ್ಗಳಲ್ಲಿ ಪತನ ಆಗಿತ್ತು. ಹೀಗೆ ಪತನ ಆಗಲಿಕ್ಕೆ ಮುಖ್ಯವಾಗಿ ಕಾರಣ ಅಂತಂದ್ರೆ ವಿಮಾನದ ಈ ಇಂಧನದ ಸ್ವಿಚ್ ಅನ್ನ ಆಫ್ ಮಾಡಲಾಗಿತ್ತು, ರನ್ ಇಂದ ಅದನ್ನ ಕಟ್ ಆಫ್ ಮಾಡಲಾಗಿತ್ತು. ಈ ಕಟ್ ಆಫ್ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು ಇದರಿಂದಾಗೇನೆ ವಿಮಾನದಲ್ಲಿ ಇಂಧನ ಸರಬರಾಜು ಆಗದೇನೆ ಇಂಜಿನ್ಗೆ ಅದು ಅಪಘಾತಕ್ಕೆ ಈಡಾಗಿ 260 ಮಂದಿ ಸಾವನ್ನಪ್ಪಿದ್ರು. ಮುಖ್ಯವಾಗಿ ಇದು ಆಕಸ್ಮಿಕವಾಗಿ ಸಂಭವಿಸಿದ್ದಲ್ಲ, ಅಥವಾ ಇದೊಂದು ಉದ್ದೇಶಪೂರ್ವಕವಾದಂತಹ ಕೃತ್ಯ ಅಂತೇಳಿ ಈಗ ಆಕ್ಸಿಡೆಂಟಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ನಡೆಸಿದಂತಹ ತನಿಖೆಯಿಂದ ಗೊತ್ತಾಗಿದೆ. ಈ ಒಂದು ತನಿಖಾ ವರದಿಯನ್ನ ಆಧರಿಸಿನ ಈಗ ಇಟಲಿಯ ಪತ್ರಿಕೆ ಈ ಬಗ್ಗೆ ವರದಿಯನ್ನ ಮಾಡಿದೆ. ವಿಮಾನದಲ್ಲಿದ್ದಂತಹ ಕಮಾಂಡಿಂಗ್ ಆಫೀಸರ್ ಸುಮಿತ್ ಸಬರ್ವಾಲ್ ಅವರೇ ಈ ವಿಮಾನದ ಇಂಧನದ ಸ್ವಿಚ್ ಅನ್ನ ರನ್ ನಿಂದ ಕಟ್ ಆಫ್ ಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಈಗ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಈಗ ವಿಮಾನದಲ್ಲಿ ಮುಖ್ಯವಾಗಿ ಕಮಾಂಡಿಂಗ್ ಆಫೀಸರ್ ಆಗಿ ಸುಮಿತ್ ಸಬರ್ವಾಲ್ ಅವರಿದ್ರು ಮತ್ತು ಫಸ್ಟ್ ಆಫೀಸರ್ ಆಗಿ ಕ್ಲೈವ್ ಕುಂದರ್ ಇದ್ರು. ಇವರಿಬ್ಬರಲ್ಲಿ ಒಬ್ರು ಮಾತ್ರನೇ ಇದನ್ನ ಕಟ್ ಆಫ್ ಹಂತಕ್ಕೆ ಇಂಧನದ ಸ್ವಿಚ್ ಅನ್ನ ತೆಗೆದುಕೊಂಡು ಹೋಗಿರ್ಲಿಕ್ಕೆ ಅವಕಾಶ. ಸಂಪೂರ್ಣವಾದಂತಹ ಶಂಕೆ, ಅನುಮಾನ ಈಗ ಸುಮಿತ್ ಸಬರ್ವಾಲ್ ಅವರ ಮೇಲೆ ಬರ್ತಾ ಇದೆ. ಸುಮಿತ್ ಸಬರ್ವಾಲ್ ಅವರು ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರು ಮತ್ತು ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ವಿಚ್ಛೇದನವನ್ನು ಕೂಡ ಪಡ್ಕೊಂಡಿದ್ರು ಪತ್ನಿಯಿಂದ. ಈ ಕಾರಣಕ್ಕಾಗಿನೇ ಅವ್ರು ಏನಾದ್ರೂ ಕೂಡ ತಾವು ಸಾವನ್ನಪ್ಪುವಂತಹ ತೀರ್ಮಾನವನ್ನ ತೆಗೆದುಕೊಂಡು ವಿಮಾನದ ಇಂಜಿನ್ಗೆ ಸರಬರಾಜಾಗ್ತಕ್ಕಂತಹ ಇಂಧನದ
ರನ್ನಿಂದ ಕಟ್ ಆಫ್ಗೆ ತೆಗೆದುಕೊಂಡು ಹೋಗಿರ್ಬೋದು. ಇದರ ಕಾರಣಕ್ಕಾಗಿನೇ ವಿಮಾನ ಪತನ ಆಗಿದೆ. ಜೊತೆಗೆ ವಿಮಾನದಲ್ಲಿ ಇಬ್ಬರು ಪೈಲಟ್ಗಳು ಮಾತನಾಡಿದಂತ ವೇಳೆನಲ್ಲೂ ಕೂಡ ಒಬ್ಬ ಪೈಲಟ್ ಇನ್ನೊಬ್ಬ ಪೈಲಟ್ಗೆ ಕೇಳ್ತಾರೆ, ಏಕೆ ಇದು ವಿಮಾನದ ಇಂಜಿನ್ ನ ಇಂಧನವನ್ನ ಪೂರೈಸುವಂತ ಸ್ವಿಚ್ ಅನ್ನ ಕಟ್ ಆಫ್ಗೆ ತೆಗೆದುಕೊಂಡು ಹೋದ್ರಿ ಅಂತೇಳಿ. ನಾನು ಆ ರೀತಿ ಮಾಡಿಲ್ಲ ಅಂತೇಳಿ ಮತ್ತೊಬ್ಬ ಪೈಲಟ್ ಹೇಳುವಂತ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ಹಾಗಾಗಿ ಈ ಒಂದು ವಿಮಾನದ ಇಂಜಿನ್ಗೆ ಪೂರೈಕೆ ಆಗ್ತಕ್ಕಂಥ ಇಂಧನದ ಸ್ವಿಚ್ ಅನ್ನ ರನ್ನಿಂದ ಕಟ್ ಆಫ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದು ಉದ್ದೇಶಪೂರ್ವಕವಾದಂತಹ ಕೃತ್ಯ. ಈ ಕೃತ್ಯದಿಂದಲೇ ಅಪಘಾತ ಸಂಭವಿಸಿದೆ. ಇದು ಆಕಸ್ಮಿಕವಾಗಿ ಸಂಭವಿಸಿರತಕ್ಕಂಥದ್ದು ಅಲ್ಲ, ಇದು ಉದ್ದೇಶಪೂರ್ವಕವಾದಂತಹ ಕೃತ್ಯ ಅಂತ ಹೇಳಿ ಈಗ ಭಾರತದ ಆಕ್ಸಿಡೆಂಟಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ತನ್ನ ತನಿಖಾ ವರದಿನಲ್ಲಿ ಉಲ್ಲೇಖವನ್ನ ಮಾಡಿದೆ. ಈ ಒಂದು ತನಿಖಾ ವರದಿಯನ್ನ ಆಧರಿಸಿದ ಈಗ ಇಟಲಿಯ ಪತ್ರಿಕೆ ಈ ಬಗ್ಗೆ ವರದಿಯನ್ನ ಮಾಡಿದೆ. ಹೀಗಾಗಿ ಒಂದು ವಿಮಾನ ಪತನ ಆಗಿರ್ತಕ್ಕಂಥದ್ದು ಉದ್ದೇಶಪೂರ್ವಕ. ವಿಮಾನದಲ್ಲಿದ್ದಂತಹ ಪೈಲಟ್ಗಳೇ ಉದ್ದೇಶಪೂರ್ವಕವಾಗಿ ವಿಮಾನವನ್ನ ಪತನ ಮಾಡಿದ್ದಾರೆ ಅನ್ನೋದು ಈ ಒಂದು ತನಿಖಾ ವರದಿಯಿಂದ ಸ್ಪಷ್ಟ ಆಗ್ತಾ ಇದೆ. ಅದು ಇದು ಒಂದು ತನಿಖಾ ವರದಿನ ಇನ್ನೂ ಅಧಿಕೃತವಾಗಿ ಭಾರತ ಸರ್ಕಾರ ಒಪ್ಕೊಂಡಿಲ್ಲ ಮತ್ತು ಬಹಿರಂಗ ಪಡಿಸಿಲ್ಲ ಮತ್ತು ವಿಮಾನ ಪತನಕ್ಕೆ ಪೈಲಟ್ಗಳು ಕಾರಣ ಅಂತ ಭಾರತ ಸರ್ಕಾರ ಇದುವರೆಗೂ ಕೂಡ ಹೇಳಿಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.